ನಮಸ್ಕಾರ ಸ್ನೇಹಿತರೆ. ನಾಳೆ ಅಂದರೆ ಮಾರ್ಚ್ 22 ನಾಳೆ ಕರ್ನಾಟಕ ಬಂದಿದೆ. ಹಾಗಾದರೆ ಶಾಲೆ ಕಾಲೇಜುಗಳು ತೆರೆದಿರುತ್ತೋ ಇಲ್ವೋ, ಹಾಗೂ ನಾಳೆ ಏನಿರುತ್ತೆ ಏನಿರೋದಿಲ್ಲ ಎಂಬ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವ ಪ್ರತಿಯೊಂದು ಯೂಸ್ಫುಲ್ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ನಾಳೆ ಅಂದರೆ ಮಾರ್ಚ್ 22 ಕರ್ನಾಟಕದಲ್ಲಿ ಬೃಹತ್ ಬಂದ್ಗೆ ಕರೆ ನೀಡಲಾಗಿದೆ. ಕನ್ನಡ ಪರ ಸಂಘಟನೆಗಳು ಕರೆ ನೀಡಿರುವ ಈ ಬಂದ್ಗೆ ರಾಜ್ಯದ ಹಲವು ಭಾಗಗಳಲ್ಲಿ ಬೆಂಬಲ ವ್ಯಕ್ತವಾಗ್ತಿದೆ. ಈ ಬಂದ್ನ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಮಹಾರಾಷ್ಟ್ರದ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ನಡೆದ ದೌರ್ಜನ್ಯಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುವುದಾಗಿದೆ. ಹಾಗೂ ಕರ್ನಾಟಕ ಗಡಿಭಾಗದ ಜನರ ಹಕ್ಕುಗಳನ್ನು ಕಾಪಾಡಲು ಸರ್ಕಾರದ ಗಮನ ಸೆಳೆಯುವುದಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಶುರುವಾಗಲಿರುವ ಈ ಬಂದು ಸಂಜೆ 6 ಗಂಟೆವರೆಗೂ ಇರಲಿದೆ. ಈ ಬಂದ್ನಲ್ಲಿ ಕನ್ನಡ ಪರ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಸಹ ಪಾಲ್ಗೊಳ್ಳಲಿವೆ. ಕನ್ನಡಿಗರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಮಹಾರಾಷ್ಟ್ರ ಕರ್ನಾಟಕ ಗಡಿ ವಿವಾದ ಮತ್ತು ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯಕ್ಕೆ ವಿರೋಧವಾಗಿ ಈ ಬಂದನ್ನು ನಡೆಸಲಾಗ್ತಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ವ್ಯಾಪಕ ಪ್ರತಿಭಟನೆಗಳು ನಡೆಯುವ ನಿರೀಕ್ಷೆ ಇದೆ. ಇದರಿಂದಾಗಿ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ತಮ್ಮ ದಿನಚರಿಯನ್ನು ಬದಲಿಸಿಕೊಳ್ಳಬೇಕಾಗಿದೆ. ಇದು ಸತತ 12 ಗಂಟೆಗಳ ಕಾಲ ಸಕ್ರಿಯವಾಗಲಿರುವ ಬಂದ್ ಆಗಿದ್ದು, ಇದರ ಪರಿಣಾಮವಾಗಿ ಸಾರ್ವಜನಿಕ ಸಾರಿಗೆ, ವ್ಯಾಪಾರ ವಹಿವಾಟು, ಶಿಕ್ಷಣ ಸಂಸ್ಥೆಗಳು ಮತ್ತು ಕೆಲವು ಖಾಸಗಿ ಸೇವೆಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ನಾಳೆ ಮಾರ್ಚ್ 22 ಅಂದರೆ ಬಂದಿದೆಯಲ್ಲ, ಏನೆಲ್ಲ ಇರ್ಬೋದು ಏನಿರೋದಿಲ್ಲ ಅಂತ ನೋಡೋಣ. ಮೊದಲನೇದಾಗಿ ಏನೆಲ್ಲ ಇರೋದಿಲ್ಲ ನೋಡೋಣ ಬನ್ನಿ. ಬಸ್ ಮತ್ತು ಸಾರ್ವಜನಿಕ ಸಾರಿಗೆ ಸೇವೆಗಳು ಇರೋದಿಲ್ಲ. ರಾಜ್ಯದಲ್ಲಿ ಸಾರ್ವಜನಿಕ ಸೇವೆಗಳು ನಾಳೆ ಬಂದ್ ಸಮಯದಲ್ಲಿ ಸ್ಥಗಿತವಾಗಲಿದೆ. ಅಂದರೆ KSRTC ಮತ್ತು BMTC ಸಂಪೂರ್ಣವಾಗಿ ನಿಂತು ಹೋಗುವ ಒಂದು ಸಾಧ್ಯತೆ ಇದೆ. ಹಾಗೂ ಬೆಂಗಳೂರಿನ ಡಲ್ಲಾಸ್, ಶಿವಾಜಿನಗರ, ಮೆಜೆಸ್ಟಿಕ್ ಮುಂತಾದ ಪ್ರಮುಖ ಬಸ್ ನಿಲ್ದಾಣಗಳಲ್ಲಿ ಸಾರ್ವಜನಿಕ ಸಂಚಾರದ ವ್ಯತ್ಯಯ ಉಂಟಾಗಬಹುದು. ಇದರ ಜೊತೆಗೆ ಖಾಸಗಿ ಸಾರಿಗೆಗಳಿಗೂ ಬಂದ್ನ ಬಿಸಿ ತಟ್ಟಬಹುದು. ಅಂದರೆ ವಿಶೇಷವಾಗಿ ಆಟೋ ಮತ್ತು ಕ್ಯಾಬ್ ಸೇವೆಗಳು ಸಹ ಭಾಗಶಃ ಬಂದ್ಗೆ ಬೆಂಬಲ ನೀಡಬಹುದು. ಹಾಗಾಗಿ ಈ ಸೇವೆಗಳು ಕಡಿಮೆಯಾಗಬಹುದು. ಹೀಗಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗುವ ಪ್ರಯಾಣಿಕರು ಮುಂಚಿತವಾಗಿ ಪ್ಲ್ಯಾನ್ ಮಾಡಿಕೊಳ್ಳುವುದು ಉತ್ತಮವಾಗಿದೆ. ಎರಡನೇದು ಮತ್ತೇನೆಲ್ಲ ಇರೋದಿಲ್ಲ ಅಂತ ನೋಡೋದಾದರೆ, ಶಾಲಾ ಕಾಲೇಜುಗಳು ಬಂದಿರಲಿದೆ. ನಾಳೆ ಬಹುತೇಕ ಹೆಚ್ಚಿನ ಶಾಲೆಗಳು ಮತ್ತು ಕಾಲೇಜುಗಳು ಮುಚ್ಚಿರ್ತವೆ ಅಂತ ನಮಗೆ ತಿಳಿದು ಬಂದ ಮಾಹಿತಿ ಇದೆ. ಪ್ರಮುಖವಾಗಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳು ಬಂದ್ ಆಗಲಿವೆ. ಹೀಗಾಗಿ ಕೆಲವು ಶಾಲೆ ಮತ್ತು ಕಾಲೇಜುಗಳ ಪರೀಕ್ಷೆಗಳು ಮುಂದೂ ಸಹ ಹೋಗಬಹುದು, ಅಥವಾ ನಡೆಯಲೂಬಹುದು, ಅಥವಾ ಮರು ನಿಗದಿಯಾಗಬಹುದು ಅಂತ ತಿಳಿದು ಬಂದಿದೆ. ಮತ್ತೇನೆಲ್ಲ ಇರೋದಿಲ್ಲ ಅಂದರೆ ಅಂಗಡಿಗಳು ಮತ್ತು ವ್ಯಾಪಾರ ವಹಿವಾಟು. ಇನ್ನು ಬೆಂಗಳೂರಿನಲ್ಲಿರುವ ವ್ಯಾಪಾರ ವಹಿವಾಟುಗಳಿಗೆ ಈ ಬಂದ್ನ ಬಿಸಿ ಹೆಚ್ಚಾಗಿ ತಟ್ಟಬಹುದು. ಅಂದರೆ ಚಿಕ್ಕಪೇಟೆ, KR ಮಾರುಕಟ್ಟೆ, ಗಾಂಧಿ ಬಜಾರ್, ಮಲ್ಲೇಶ್ವರಂ, ಜಯನಗರ, ರಾಜಾಜಿನಗರ ಮುಂತಾದ ವ್ಯಾಪಾರ ಪ್ರದೇಶಗಳಲ್ಲಿ ಅಂಗಡಿಗಳು ಮುಚ್ಚುವ ಒಂದು ಸಾಧ್ಯತೆ ಇದೆ. ಹಾಗೆಯೇ ಮಾರುಕಟ್ಟೆಗಳಲ್ಲಿ ದಿನಸಿ ಮತ್ತು ತರಕಾರಿ ಅಂಗಡಿಗಳು ಬೆಳಗ್ಗೆ ಒಂದಿಷ್ಟು ತೆರೆದಿರುವ ಸಾಧ್ಯತೆ ಇದ್ದರೂ ಮಧ್ಯಾಹ್ನದ ನಂತರ ಎಲ್ಲ ಸಹ ಮುಚ್ಚಬಹುದು. ಜೊತೆಗೆ ಕಾಂಪ್ಲೆಕ್ಸ್, ಶಾಪಿಂಗ್ ಮಾಲ್ಗಳು, ಎಲೆಕ್ಟ್ರಾನಿಕ್ ಮತ್ತು ವಸ್ತ್ರದ ಅಂಗಡಿಗಳು ಮುಚ್ಚುವ ಸಾಧ್ಯತೆಯೂ ಸಹ ಇದೆ. ನೆಕ್ಸ್ಟ್ 4ನೇದಾಗಿ ಏನಪ್ಪ ಇರೋದಿಲ್ಲ ಅಂತ ನೋಡೋದಾದರೆ, ಚಿತ್ರಮಂದಿರಗಳು ಅಂದರೆ ಸಿನಿಮಾ ಟ್ಯಾಕೀಸ್ಗಳು ಸಹ ಇರುತ್ತೆ. ನಾಳೆ ಕರ್ನಾಟಕ ಬಂದ್ ಇರುವ ಒಂದು ಕಾರಣ ಮಾಲ್ಸ್ ಆಗಿರ್ಬೋದು, ಚಿತ್ರಮಂದಿರಗಳು ಮತ್ತು ರೆಸ್ಟೋರೆಂಟ್ಗಳು ಬಂದ್ ಆಗಲೂಬೋದು, ಅಥವಾ ಕೆಲವೊಂದು ತೆಗೆದಿದ್ರೆ 1-2 ತೆಗೆದಿರ್ಬೋದು, ಅಥವಾ ಬೆಳಗ್ಗೆ ಅಷ್ಟೇ ಮಾತ್ರ ತೆಗೆದಿರ್ಬೋದು. ಇನ್ನು ಬಹುತೇಕ ಹೋಟೆಲ್ಗಳು ಸಹ ತೆರೆದಿರ್ಬೋದಂಥ ಒಂದು ಸಾಧ್ಯತೆ ಇದೆ. 5ನೇದಾಗಿ ನೋಡೋದಾದರೆ, ಬ್ಯಾಂಕ್ಗಳು ಮತ್ತು ಸರ್ಕಾರಿ ಕಚೇರಿಗಳಿಗೆ ರಜಾನ ಘೋಷಣೆ ಮಾಡಿದ್ದಾರೆ. ಇನ್ನು ನಾಳೆ ಸಾಮಾನ್ಯವಾಗಿ ಮಾರ್ಚ್ ತಿಂಗಳು 4ನೇ ಶನಿವಾರ ಆಗಿರೋದ್ರಿಂದ ಹೀಗಾಗಿ ಬ್ಯಾಂಕ್ಗಳು ಸಾಮಾನ್ಯವಾಗಿ ಮುಚ್ಚಿರ್ತವೆ. ಸರ್ಕಾರಿ ಕಚೇರಿಗಳು ಕೆಲವೊಂದು ತೆಗೆದಿದ್ರೂ ಸಹ ಸಾರಿಗೆ ಅಡಚಣೆಯಿಂದಾಗಿ ಹಾಜರಾತಿ ಕಮ್ಮಿ ಆಗ್ಬೋದು. ಈ ಬಂದ್ನ ಬಿಸಿ ಸರ್ಕಾರಿ ಕೆಲಸಗಳ ಮೇಲೂ ಸಹ ಮುಟ್ಟಬಹುದು. ಇದೆಲ್ಲ ಏನಿರೋದಿಲ್ಲ ಅಂತ ನೋಡಿದ್ವಿ. ನಾಳೆ ಏನಿರುತ್ತೆ ಅನ್ನೋದಾದರೆ, ಮೆಟ್ರೋ ಟ್ರೈನ್ ಇರುತ್ತೆ. ಅಂದರೆ ನಾಳೆ ಕರ್ನಾಟಕ ಬಂದಿದ್ದರೂ ಸಹ ಮೆಟ್ರೋ ಸೇವೆ ಮಾತ್ರ ಎಂದಿನಂತೆ ಇರಲಿದೆ. ನಾಳೆ ಇತರೆ ಸಾರಿಗೆ ವ್ಯವಸ್ಥೆ ಇರದ
ಕಾರಣ ಜನರು ಹೆಚ್ಚಾಗಿ ನಾಳೆ ಮೆಟ್ರೋ ಮೇಲೆ ಅವಲಂಬಿತರಾಗಿರಬಹುದು. ಹೀಗಾಗಿ ಮೆಟ್ರೋ ಸ್ಟೇಷನ್ಗಳಲ್ಲಿ ನಾಳೆ ಸಾಮಾನ್ಯವಾಗಿ ಹೆಚ್ಚಿನ ಜನರು ಇರುವ ಒಂದು ಸಾಧ್ಯತೆ ಇದೆ. ಮೆಟ್ರೋ ನಿಲ್ದಾಣಗಳ ಬಳಿ ಆಟೋ ಮತ್ತು ಕ್ಯಾಬ್ ಸೇವೆಗಳು ಸಹ ಸೀಮಿತವಾಗಿರ್ಬೋದು. ಇನ್ನು ಎರಡನೇದು, ಆಸ್ಪತ್ರೆಗಳು ಮತ್ತು ಔಷಧಿ ಅಂಗಡಿಗಳು ತೆರೆದಿರುತ್ತೆ. ಎಂಥ ಬಂದಿದ್ದರೂ ಸಹ ನಾಳೆನೂ ಕರ್ನಾಟಕ ಬಂದಿದೆ ಅಷ್ಟೇ ಅಲ್ಲ, ಯಾವೆಲ್ಲ ಬಂದಿದ್ದರೂ ಸಹ ಈ ಆಸ್ಪತ್ರೆಗಳು ಮತ್ತು ಔಷಧಿ ಅಂಗಡಿಗಳು ಮಾತ್ರ ತೆರೆದೇ ಇರ್ತವೆ. ಹಾಗೂ ತುರ್ತು ವೈದ್ಯಕೀಯ ಸೇವೆಗಳ ಮೇಲೆ ಈ ಬಂದ್ ಏನು ಪರಿಣಾಮ ಬೀರೋದಿಲ್ಲ. ಎಲ್ಲವೂ ಸಹ ನಾಳೆ ಲಭ್ಯವಾಗಿರುತ್ತೆ. ಹೀಗಾಗಿ ರೋಗಿಗಳು ಆಸ್ಪತ್ರೆಗೆ ಹೋಗಲು ಖಾಸಗಿ ವಾಹನ ಅಥವಾ ಮೆಟ್ರೋ ಬಳಸುವುದು ಉತ್ತಮವಾಗಿದೆ. ನೆಕ್ಸ್ಟ್ ಮೂರನೇದು ನೋಡೋದಾದರೆ, ರೈಲು ಮತ್ತು ವಿಮಾನ ಸೇವೆಗಳು ಎಂದಿನಂತೆ ಇರುತ್ತವೆ. ಈ ನಾಳೆ ಕರ್ನಾಟಕ ಬಂದಿದ್ದರೂ ಸಹ ರೈಲು ಸೇವೆಯ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಎಂದಿನಂತೆ ರೈಲುಗಳು ಯಥಾಸ್ಥಿತಿಯಲ್ಲಿ ಸಂಚರಿಸಲಿವೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವುದೇ ಒಂದು ವ್ಯತ್ಯಯವಿಲ್ಲ. ಆದರೆ ವಿಮಾನ ನಿಲ್ದಾಣ ಮತ್ತು ರೈಲು ನಿಲ್ದಾಣಗಳಿಗೆ ಸಾರ್ವಜನಿಕ ಸಾರಿಗೆ ಸೀಮಿತವಾಗಿರುವುದರಿಂದ ಪ್ರಯಾಣಿಕರು ಮುಂಚಿತವಾಗಿ ಯೋಜಿಸಿಕೊಳ್ಳುವುದು ಉತ್ತಮವಾಗಿದೆ. ಇನ್ನು ಅಗತ್ಯ ಸೇವೆಗಳು, ದಿನನಿತ್ಯದ ಅಗತ್ಯ ಸೇವೆಗಳ ಬಗ್ಗೆ ಹೇಳೋದಾದರೆ, ಕರ್ನಾಟಕ ಬಂದ್ ಯಾವುದೇ ರೀತಿಯ ಈ ಒಂದು ಅಗತ್ಯ ಸೇವೆಗಳ ಮೇಲೆ ಪರಿಣಾಮ ಬೀರೋದಿಲ್ಲ. ಎಂದಿನಂತೆ ಹಾಲು, ನೀರು, LPG ಸಿಲಿಂಡರ್ ಸರಬರಾಜು ನಡೆಯಲಿದೆ. ಹಾಗೂ ನಾಳೆ ಪೆಟ್ರೋಲ್ ಬಂಕ್ಗಳು ಕೂಡ ತೆರೆದಿರ್ಬೋದು. ಆದರೆ ಕೆಲವು ಕಡೆ ಮಾತ್ರ ಮುಚ್ಚಿರುವ ಸಾಧ್ಯತೆ ಇದೆ. ಇನ್ನು ತುರ್ತು ಸೇವೆಗಳಾದ ಅಗ್ನಿಶಾಮಕ, ಪೊಲೀಸರು ಹಾಗೆ ವೈದ್ಯಕೀಯ ಸಿಬ್ಬಂದಿ ಕೂಡ ಎಂದಿನಂತೆ ಕಾರ್ಯವನ್ನು ನಿರ್ವಹಿಸ್ತಾರೆ. ಐದನೇ ನೋಡೋದಾದರೆ, ಆನ್ಲೈನ್ ವಿತರಣಾ ಸೇವೆಗಳು, ಈ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಜಿಪ್ಟೊ ಸೇರಿ ಮುಂತಾದ ಆನ್ಲೈನ್ ಸೇವೆಗಳು ಎಂದಿನಂತೆ ಲಭ್ಯ ಇರುತ್ತೆ. ಅದೇನು ಬಂದಿರೋದಿಲ್ಲ. ಆದರೆ ಪಾರ್ಸಲ್ ಡೆಲಿವರಿ ನೌಕರರು ಸಹ ವಾಹನ ಒಂದು ಸಂಚಾರ ಸಮಸ್ಯೆಯಿಂದ ಕೆಲವು ಪ್ರದೇಶಗಳಲ್ಲಿ ದೀರ್ಘ ವಿಳಂಬಬಹುದಾಗಿದೆ. ಅಂದಹಾಗೆ ನಾಳೆ ಕರ್ನಾಟಕ ಬಂದ್ ಇರೋದರಿಂದ ಈ ಒಂದು ಸಾರ್ವಜನಿಕ ಸಾರಿಗೆ ಸೇವೆಗಳು ಸ್ಥಗಿತಗೊಳ್ಳುವ ಸಾಧ್ಯತೆ ಇದ್ದು ಜನರು ಆದಷ್ಟು ಮುಂಚಿತವಾಗಿ ಅಗತ್ಯ ವಸ್ತುಗಳನ್ನು ಬೆಳಗ್ಗೆನೇ ಖರೀದಿಸಿಕೊಳ್ಳುವುದು ಉತ್ತಮವಾಗಿದೆ. ಯಾಕಂದರೆ ಬೆಳಗ್ಗೆ 11 ಗಂಟೆ ಕ್ಲೋಸ್ ಮಾಡಿದರೂ ಮಾಡ್ಬೋದು. ದಿನನಿತ್ಯದ ಒಂದು ಏನು ಕಿರಾಣಿ ಅಂಗಡಿಗಳು ಇರ್ಬೋದಲ್ಲ, ಅವೆಲ್ಲ ಒಂದು 11 ಗಂಟೆ ಕ್ಲೋಸ್ ಮಾಡ್ಬೋದು. ಹಾಗೆಯೇ ಅಗತ್ಯ ಸೇವೆಗಳಾದ ಔಷಧಿ, ಆಹಾರ ಮತ್ತು ದಿನಸಿ ವಸ್ತುಗಳು ಮುಂಚಿತವಾಗಿ ಒಂದು ತಗೊಂಡು ಇಟ್ಕೊಳ್ಳೋದು ಉತ್ತಮ ಅಂತ ಹೇಳಲಾಗಿದೆ. ಒಟ್ಟಿನಲ್ಲಿ ಮಾರ್ಚ್ 22ರಂದು ನಡೆಯಲಿರುವ ಈ ಕರ್ನಾಟಕ ಬಂದು ಒಂದು ಬೃಹತ್ ಮಟ್ಟದಲ್ಲಿ ರಾಜ್ಯದ ಜನಜೀವನವನ್ನು ಒಂದು ಅಸ್ತವ್ಯಸ್ತಗೊಳಿಸುತ್ತಿದೆ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಯೂಸ್ಫುಲ್ ಮಾಹಿತಿ. ಮತ್ತೊಂದು ಯೂಸ್ಫುಲ್ ಮಾಹಿತಿಯೊಂದಿಗೆ ಬರ್ತೀನಿ. ನಮಸ್ತೆ.